ನಮಸ್ತೆ ಅಮ್ಮ. ನಮಸ್ಕಾರ. ಶಾಸ್ತ್ರಿಗಳಿಲ್ವಾ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಯಾಕೆ? ನಿನ್ನೆ ಮದುವೆಗೆ ಲಾಡು ಮಾಡಕ್ಕೆ ಅಡ್ವಾನ್ಸ್ ಕೊಟ್ಟಿದ್ರು, ಬಾಕಿ ಕೇಳಕ್ ಬಂದಿದ್ದೀನಿ. ಮದ್ವೆನೇ ಆಗಿಲ್ಲ, ಇನ್ನ ಲಾಡುನ ಯಾರು ತಿಂತಾರೆ? ಅಲ್ಲಿ ಅಡಿಗೆ ಮನೆಯಲ್ಲೇ ಬಿದ್ದಿದೆ, ಹೋಗಿ ತಗೊಂಡು ಹೋಗು. ಒಂದಿನ ಹಳೇದಾಯ್ತಲ್ಲಮ್ಮ, ಇವಾಗ ಅಂಗಡಿ ಕೊಟ್ರೆ ಅವ್ರು ತಗೊಳ್ಳೋದಿಲ್ಲ. ನೀವೀಗ ಮನೆಗೆ ಹೋಗಿ, ಅವ್ರು ಬಂದ ತಕ್ಷಣ ನಾನು ಅವ್ರಿಗೆ ವಿಚಾರ ತಿಳಿಸ್ತೀನಿ. ಅವ್ರು ನಿಮ್ಮ ಮನೆ ಹತ್ರನೇ ಬಂದು ದುಡ್ಡು ಕೊಡ್ತಾರೆ. ಆಯ್ತಮ್ಮ, ಬರ್ತೀನಿ. ಆಗಿರೋನು ಸಾಲದು ಅಂತ ಇವರು ಬೇರೆ ಒಂದು ತೊಂದರೆ ಕೊಡ್ತಾರೆ. ನಮ್ ಸಂಕಟ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ. ಯಾಕತ್ತೆ? ಯಾಕೆ ಹೊರಗಡೆಯವ್ರಿಗೆ ಅಂತೀರಿ? ನಮಗ್ ದ್ರೋಹ ಆಗಿರೋದು ಹೊರಗಡೆಯವರಿಂದ ಅಲ್ಲ, ನಮ್ಮ ಮನೆಯವರಿಂದ. ಹುಟ್ಟಿದ ಮಗಳು ಬೆನ್ನ ಚೂರಿ ಹಾಕಿದ್ಲು, ನಮ್ಮ ಮರ್ಯಾದೆನ ಬೀದಿನ ಹರಾಜಿಗೆ ಹಾಕಿದ್ಲು. ನಮ್ಮ ಪಾಲಿಗೆ ನಮ್ಮ ಮಗಳೇ ಮೃತ್ಯು ಆಗ್ಬಿಟ್ಲು. ತಿಳ್ಕೊಳ್ಳಿ. ವಿಶಾಖ ಎಲ್ಲಿದ್ದಾಳೋ, ಹೇಗಿದ್ದಾಳೋ ಏನೋ. ಇದನ್ನೆಲ್ಲ ಯಾರ ಹತ್ರನಾದ್ರೂ ಹೇಳ್ಕೊಳ್ಳೋಣ ಅಂದ್ರೂ ಆಗ್ತಿಲ್ಲ. ಅಮ್ಮನ ಹತ್ರ ಹೇಳ್ತೀನಿ. ಹಲೋ ಹಲೋ ಅಮ್ಮ, ನಾನು ರಾಧಿಕಾ. ರಾಧಿಕಾ, ಅಳ್ತಾ ಇದ್ಯಾ ಕಂದ? ಅಮ್ಮ, ವಿಶಾಖ ಫೋನ್ ಮಾಡಿದ್ಲು. ಅವಳ ಹೆಸರು ಎತ್ತಬೇಡ. ಅಮ್ಮ, ವಿಶಾಖ ಏನೋ ತೊಂದರೆನಲ್ಲಿ ಸಿಕ್ಕಾಕೊಂಡಿದ್ದಾಳಮ್ಮ. ಈ ವಿಷಯ ನಿನ್ಗಲ್ದೆ ಯಾರಿಗಮ್ಮ ಹೇಳಿ? ನೋಡು ಕಂದ, ವಿಶಾಖ ಅವಳಾಗೆ ಅವಳು ತೊಂದರೆ ತಂದ್ಕೊಂಡಿದ್ದಾಳೆ. ಅನುಭವಿಸ್ಲಿ ಬಿಡು. ನೋಡು ಕುಸೆ, ನೀನು ವಿಶಾಖನ್ ಬಗ್ಗೆ ಕೊರಗೋದನ್ನ ದಯವಿಟ್ಟು ಬಿಟ್ಟು ಬಿಡು. ನಿನ್ ಸಂಸಾರದ ಬಗ್ಗೆ ಗಮನ ಹರಿಸು. ನೀನೇನಾದ್ರೂ ವಿಶಾಖನ್ ಜೊತೆ ಸಂಪರ್ಕದಲ್ಲಿದೆಯಾ ಅಂತ ನಿಮ್ಮ ಅತ್ತೆ ಮನೆಯವ್ರಿಗೆ ಗೊತ್ತಾದ್ರೆ ನಿನ್ ಬಗ್ಗೆ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ಆಮೇಲೆ ನಿನ್ ಸಂಸಾರನೂ ಹಾಳಾಗತ್ತೆ ಕಂದ. ಅಮ್ಮ, ವಿಶಾಖನ್ ಪ್ರಾಣಕ್ಕೆ ಅಪಾಯ ಇದೆ ಅಮ್ಮ. ಏನ್ ಮಾಡೋದು ಮಗಳೇ? ವಿಶಾಖ ಕೈ ಮೀರ್ದೋಳು, ಹೇಗ್ ಬೇಕೋ ಹಾಗಿದ್ಕೊಳ್ಳಿ ಬಿಡು. ನೋಡು, ಅವಳಿಗೆ ನಮ್ ಬಗ್ಗೆ ಕಾಳಜಿ ಇಲ್ಲ ಅಂದ ಮೇಲೆ ನಾವ್ ಯಾಕೆ ಅವಳ ಬಗ್ಗೆ ಚಿಂತೆ ಮಾಡ್ಬೇಕು? ವಿಶಾಖ ಒಂದ್ ವೇಳೆ ಸತ್ರು ನಾನು ಖಂಡಿತವಾಗ್ಲೂ ಕಣ್ಣೀರ್ ಹಾಕಲ್ಲ. ನನಗೂ ಅವಳಿಗೂ ಯಾವ ರೀತಿ ಸಂಬಂಧನೂ ಇಲ್ಲ. ಅವಳ ಸುದ್ದಿನೇ ನಮಗ್ ಬೇಡ. ಕಂದ, ನೀನು ಅಷ್ಟೇ. ಅವಳ ವಿಚಾರ ಏನೇ ಗೊತ್ತಾದ್ರೂ ನಮಗೆ ಹೇಳೋ ಅಗತ್ಯವೂ ಇಲ್ಲ. ನಿನಗೂ ಅವಳಿಗೂ ಯಾವ ಸಂಬಂಧವೇ ಇಲ್ಲ ಅನ್ನೋ ತರ ನೀನು ಇದ್ದು ಬಿಡು. ನಿನ್ನ ಸಂಸಾರ, ನಿನ್ನ ಗಂಡ, ನಿನ್ನ ಜವಾಬ್ದಾರಿ, ನಿನ್ನ ಆರೋಗ್ಯ
ಇಷ್ಟೇ, ಇಷ್ಟರ ಬಗ್ಗೆ ಗಮನ ಕೊಡೋಕಲ್ಲ. ಈ ಸುದ್ದಿನ ದಯವಿಟ್ಟು ಇನ್ಮೇಲೆ ಎತ್ತಬೇಡ. ಅಮ್ಮ ಬೆಟ್ಟಕ್ಕೆ ಕಲ್ಲು ಹೊತ್ತು ಹೊತ್ತು ಸಾಕಾಗೋಯ್ತು. 5 ಪೈಸಾ ಪ್ರಯೋಜನ ಆಗಲಿಲ್ಲ. ನೀವು ಗಾಂಧಿಗಿರಿ ಮಾತಾಡ್ತಾ ಇದ್ರೆ 1000 ವರ್ಷ ಕಳೆದ್ರೂ ಏನು ಮಾಡೋಕ್ಕಾಗಲ್ಲ. ಗಾಂಧಿಗಿರಿನ ಏನ್ ಗಾಂಧಿಗಿರಿ? ರಾಧಿಕಾ ಮದುವೆ ಆಗೋದು ಬೇಡ ಅಂತಿದ್ದೆ, ಇವ್ರು ಒಪ್ಲಿಲ್ಲ. ಅಸಹಕಾರ ಚಳುವಳಿ ಮಾಡ್ತೀನಿ, ಮದುವೆ ಬೇಡ ಅಂತ ಗಲಾಟೆ ಮಾಡ್ತೀನಿ, ಹಾಗೆ ಹೀಗೆ ಅಂತಿದ್ರು. ಕೊನೆಗೆ ಅದ್ರಿಂದ ಏನು ಉಪಯೋಗ ಆಯ್ತು? ಏನೂ ಆಗ್ಲಿಲ್ಲ. ಅಟ್ಲೀಸ್ಟ್ ಆ ವಿಷಾಕ್ಕನಾದ್ರೂ ಇಟ್ಕೊಂಡು ಏನಾದ್ರೂ ಪ್ಲಾನ್ ಮಾಡ್ಬೋದಾಗಿತ್ತಲ್ಲ. ಈಗ ಆ ಚಾನ್ಸು ಇಲ್ಲ. ನಾನು ಇದನ್ನೇ ಯೋಚನೆ ಮಾಡಿದ್ದೆ ಪ್ರದೀಪ್. ಈಗ ಆ ವಿಶಾಖ ಎಲ್ಲಿ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಿದೆ. ಗೊತ್ತಾಗಿದ್ರೆ ಏನು ಉಪಯೋಗ? ಅವಳು ಸಿಕ್ಕರು ಲಾಭ ಇಲ್ಲ, ಸಿಗದೆ ಇದ್ರು ನಷ್ಟ ಇಲ್ಲ. ಮಾವ, ನನಗೆ ಆ ರಾಧಿಕಾ ಈ ಮನೇಲಿ ಮೆರೆಯೋದನ್ನ ನೋಡ್ಕೊಂಡಿರಕ್ ಆಗ್ತಿಲ್ಲ. ಈ ಮನೇಲಿ ನನಗ್ ಸಿಗ್ಬೇಕಾಗಿರೋ ಗೌರವ, ಆಸ್ತಿ, ಅಂತಸ್ತು, ಅಧಿಕಾರ ಇದೆಲ್ಲ ಸಿಗೋವರೆಗೂ ನನ್ನ ಹಠನ ನಾನ್ ಬಿಡಲ್ಲ. ನಮ್ಗಾದ್ರೆ ಏನಿದೆ ಇಲ್ಲಿ? ಡ್ಯಾಡ್, ಆ ವಿಶುಲ್ ಪರ್ಸನಲ್ ಸೆಕ್ರೆಟರಿ ತರ ಚಾಕ್ರಿ ಮಾಡಿಕೊಂಡು ಹಿಂದೆ ಬಿದ್ದಿರೋದಕ್ಕೆ ನನಗಾಗಲ್ಲ. ಇದಕ್ಕೇನಾದ್ರೂ ಒಂದು ಕೊನೆ ಕಾಣಿಸಿ, ಇಲ್ಲ ಅಂದ್ರೆ ನಾನೇ ಮುಂದುವರಿಬೇಕಾಗತ್ತೆ. ಎಲ್ಲ ತಗೊಂಡೋಗಿ ತಿಪ್ಪೆಗೆ ಬಿಸಾಕು, ಇಲ್ಲ ಸುಟ್ಟು ಹಾಕು. ಏನಾದ್ರೂ ಒಬ್ಳು ನನ್ನ ಜೊತೆ ಇದೆಯಾ? ಇನ್ ಮುಂದೆ ಅವಳ ಹೆಸರನ್ನ ಎತ್ತೋ ಹಾಗೆ ಅಷ್ಟೇ. ನೀನೇನಾದ್ರೂ ಶಾಖದ ಜೊತೆ ಸಂಪರ್ಕದಲ್ಲಿ ಮದುವೆ ಮದುವೆ ಗೊತ್ತಾದ್ರೆ ನಿನ್ನ ಬಗ್ಗೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಶಾಖ ಬಗ್ಗೆ ಏನಾದ್ರೂ ಒಬ್ಳು ನನ್ನ ಜೊತೆ ಇದೆಯಲ್ಲ? ರಾಧಿಕಾ, ಏನು ಯೋಚಿಸ್ತಾ ಇದೆಯಾ? ಅಪ್ಪ ಅಮ್ಮನ ಬಗ್ಗೆನಾ? ಯಾವಾಗಲೂ ಅಪ್ಪ ಅಮ್ಮನ ಬಗ್ಗೆ ಯೋಚಿಸ್ತಾ ಇರ್ತೀಯ. ಸರಿ, ಎಲ್ಲರೂ ಪೂಜೆಗೆ ರೆಡಿ ಆಗಿದ್ದಾರೆ, ಬೇಗ ಬಾ.
ಅಂತ ಮತ್ತೆ ಮನೆಯವರಿಗೆ ಗೊತ್ತಾದ್ರೆ ನಿನ್ನ ಬಗ್ಗೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ನಾನು ಎಷ್ಟೇ ಯೋಚನೆ ಮಾಡಿದ್ರು, ಹೇಗೆ ಯೋಚನೆ ಮಾಡಿದ್ರು, ಈ ಮನೆಯವ್ರ ನಂಬಿಕೆಗಿಂತ ವಿಶ್ವಕನ್ ಪ್ರಾಣನೇ ನನಗೆ ಮುಖ್ಯ. ಇವತ್ತೆಲ್ಲರ ದೃಷ್ಟಿನಲ್ಲಿ ಕೆಟ್ಟವಳಾದ್ರೂ ಪರವಾಗಿಲ್ಲ, ವಿಶ್ವಕನ್ನ ನಾನು ಉಳಿಸ್ಕೋಬೇಕು. ಕಾಪಾಡ್ತೀನಿ, ಕಾಪಾಡಲೇಬೇಕು. वसुदेवसुतं देवं कंसचारूणमर्धनं देवकी परमानन्दं कृष्णं वन्दे जगद्गुरो गोपालकृष्णस्वामी देवतामावाहयामि. ಇಲ್ಲಿ ನಿಮ್ಮ ಕಿರಿಸದನ್ನು ಕರೀರಿ. ಬರ್ತಾಳೆ. ವಿಶು, ರಾಧಿಕಾ ಇನ್ನು ರೆಡಿ ಆಗಿಲ್ವಾ? ರೆಡಿಯಾಗಿ ನಾನು ಹಿಂದೆನೆ ಬಂದ್ಲಲ್ಲ. ಪಾಪ ರಾಧಿಕಾ, ಅವ್ರ ಅಪ್ಪನ ಮನೆಯಲ್ಲಿ ಒಂದೋ ಎರಡೋ ರೂಮ್ ಇದೆ. ಇಷ್ಟು ದೊಡ್ಡ ಬಾಂಗ್ಲೆನಲ್ಲಿ ಓಡಾಡ ಅಭ್ಯಾಸ ಎಲ್ಲಿರುತ್ತೆ? ಬಹುಶಃ ರೂಮ್ನಿಂದ ಹಾಲಿಗೆ ಬರ್ಬೇಕಾದ್ರೆ ದಾರಿ ತಪ್ಪಿ ಇನ್ನೊಂದು ರೂಮ್ಗೆ ಹೋಗಿರ್ಬೇಕು. ವಿಶು, ನೀನೇ ಹುಡ್ಕೊಂಡು ಕರ್ಕೊಂಡ್ ಬರ್ಬೇಕು. ರಾಜು, ರಾಧಿಕಾ ಮೇಲೆ ಟೆರೆಸ್ ಮೇಲೆ ಅಥವಾ ಮುಂದೆ ಅಂಗಳದಲ್ಲಿ ಇರ್ಬೇಕು, ನೋಡ್ಕೊಂಡ್ ಬರೋ. ಅಜ್ಜಿ, ನಾನು ಈಗ ತಾನೇ ಟೆರೆಸ್ ಮೇಲಿಂದ ಬಂದೆ, ಅಲ್ಲಿರ್ಲಿಲ್ಲ. ಮೋಸ್ಟ್ಲಿ ಹೊರಗಡೆ ಇರ್ಬೋದು, ಹೋಗಿ ನೋಡ್ಕೊಂಬರ್ತೀನಿ. ಮೈ ಗಾಡ್, ಅತ್ತೆ, ರಾಧಿಕನ್ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ. ಪೂಜೆ ಶುರು ಆಗೋ ಟೈಮಲ್ಲಿ ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿದ್ದಾಳೆ. ಪುರೋಹಿತ್ರೆ, ನಮ್ಮ ಮನೆ ಕಿರಿಸೊಸೆ ಇನ್ನು ಚಿಕ್ಕ ಹುಡುಗಿ. ಬಡವರ ಮನೆಯಿಂದ ಬಂದವಳು. ಅವಳಿಗೆ ಜವಾಬ್ದಾರಿ ಇನ್ನೂ ಬಂದಿಲ್ಲ. ಧರ್ಮಾಧಿಕಾರಿಗಳ ಮನೆ ರೀತಿ ರಿವಾಜು ಅವಳಿಗಿನ್ನೂ ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ, ಅವಳಿಗೆ ಬುದ್ಧಿಶಕ್ತಿ ಹೆಚ್ಚಲಿ ಅಂತ ದೇವರಲ್ಲಿ ಒಂದು ಸಂಕಲ್ಪ ಮಾಡಿ ಅರ್ಚನೆ ಮಾಡಿ.
ಆಯ್ತು ಗೊತ್ತಾ? ನನ್ನ ಉಸಿರೇ ಒಂದ್ ಕ್ಷಣ ನಿಂತು ಹೋಗ್ಬಿಟ್ಟಿತ್ತು. ಯಾಕೆ ಮಾಡ್ದೆ ವಿಶಾಖ? ನನ್ ಮನೆ ಬಿಟ್ಟು ಬರ್ದೇ ಇದ್ದಿದ್ರೆ ನನ್ ಜೀವ ಹೋಗ್ತಾ ಇತ್ತು. ಅಂತವನನ್ನ ಕಟ್ಕೊಂಡು ನನ್ ಜೀವನ ಪೂರ್ತಿ ಸಾಯ್ಬೇಕಿತ್ತ ರಾಧಿಕಾ? ಅಪ್ಪ ಕೋಪ ಮಾಡ್ಕೋತಾರೆ, ಅಮ್ಮ ಅಳ್ತಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಈ ಮದ್ವೆ ಒಪ್ಕೋಬೇಕಿತ್ತ? ನೀನೇ ಹೇಳು ರಾಧಿಕಾ, ನಿನ್ ಅಕ್ಕನ್ಗಂತ ಗಂಡ ಸಿಗೋದು ಖುಷಿ ಆಗುತ್ತಾ? ನಾನು ಹಾಗೆಲ್ಲ ಹೇಳ್ದೆ ವಿಶಾಖ. ಇನ್ನು ಈ ಪರಿಸ್ಥಿತಿನಲ್ಲಿ ನೋಡಕ್ಕೆ ನನಗೆ ಸಂಕಟ ಆಗುತ್ತೆ. ಆದ್ರೆ ನನಗೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಅವ್ರು ನನ್ನನ್ನ ಹಿಂಬಾಲಿಸ್ತಿದ್ದಾರೆ, ಅಳಿಸ್ಬಿಡ್ತಾರೆ ರಾಧಿಕಾ. ವಿಶಾಖ, ಯಾರು ನೀನ್ ಸಾಯಿಸ್ತಾರೆ? ನೀನೇನ್ ತಪ್ಪು ಮಾಡಿದ್ಯಾ? ಯಾರವರು? ನಿನಗೆ ಗೊತ್ತಿಲ್ಲ ರಾಧಿಕಾ. ಅವರೆಲ್ಲ ವಿಕ್ರಮ್ ಕಡೆಯವರು ಅಂತ ನನ್ಗೆ ಅನ್ನಿಸ್ತಾ ಇದೆ. ವಿಕ್ರಮ್ನ ನೀನೇ ಜೈಲಿಗೆ ಕಳ್ಸಿದ್ದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ನಾನು ಹಿಂದೆ ಬಿದ್ದಿರೋದು. ಅಪ್ಪ ಅಮ್ಮ ಅಂತ ನನಗೆ ಮೋಸ ಮಾಡಿದ್ರು. ನೀನು ನನಗೆ ಮೋಸ ಮಾಡಿದ್ರೆ ಯಾರು ಗತಿ ಇಲ್ಲ. ರಾಧಿಕಾ, ನನಗೀಗ ನೀನೇ ದಿಕ್ಕು. ನಿನ್ನನ್ ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ಪ್ಲೀಸ್ ರಾಧಿಕಾ, ನನ್ನ ನಿಮ್ಮನೆ ಕರ್ಕೊಂಡು ಹೋಗು. ಸ್ವಲ್ಪ ದಿವಸ ನಿಮ್ಮನೇಲಿ ಇರ್ತೀನಿ ಕಣೆ, ಪ್ಲೀಸ್. ಇದ್ರೆ ನಾನು ಸೇಫ್ ಆಗಿರ್ತೀನಿ. ಮಾತ್ರ ಸಾಧ್ಯ ಇಲ್ಲ ವಿಶಾಖ, ಅದಕ್ಕೆ ಯಾರು ಒಪ್ಕೊಳ್ಳೋದು ಇಲ್ಲ. ಈಗಾಗ್ಲೇ ಮದುವೆ ಸಮಯದಲ್ಲಿ ಮನೆ ಬಿಟ್ಟು ಬಂದಿರೋದಕ್ಕೆ ನಿನ್ ಮೇಲೆ ಎಲ್ರೂ ಕೋಪ ಮಾಡ್ಕೊಂಡಿದ್ದಾರೆ. ಈಗ ಮನೆಗೆ ಹೋಗೋದು ಅಂದ್ರೆ ಅದಕ್ಕೆ ಯಾವುದೇ ಅವಕಾಶಗಳು ಇಲ್ಲ. ರಾಧಿಕಾ, ನನ್ ಬೀದಿಲ್ ಬಿದ್ದಿರ್ಲ. ನಿನಗೆ ನನ್ ಬೀದಿ ಪಾಲಾಗೋದು ಇಷ್ಟ ಆಗತ್ತಾ ಹೇಳು? ನನ್ನ ಪೊಲೀಸ್ನವರು ಅರೆಸ್ಟ್ ಮಾಡದೇ ಇದ್ದಿದ್ರೆ ನೀನ್ ಮಾತ್ರ ದೊಡ್ಡ ಮನೇಲಿ ಸುಖವಾಗಿರ್ಬೇಕು. ನಾನ್ ಮಾತ್ರ ಭಿಕಾರಿ ತರ ಅಲಿತಿರ್ಬೇಕು ಅಲ್ವಾ? ವಿಶಾಖ, ಅರ್ಥ ಮಾಡ್ಕೋ. ಈಗ ನಿನ್ನ ಮನೆಗೆ ನಾನು ಕರ್ಕೊಂಡು ಹೋಗೋ ಪರಿಸ್ಥಿತಿನಲ್ಲಿ ಇಲ್ಲ. ಹಾಗಿದ್ರೆ ಮತ್ತೆ ಬಂದೆ ಇಲ್ಲಿಗೆ ನೀನು?